ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಮೆಣಸೆ ಗ್ರಾಮ ಪಂಚಾಯಿತಿಯ ನವೀಕರಣಗೊಂಡ ಕಟ್ಟಡ ಮತ್ತು ಡಾಕ್ಟರ್ ಕೋಟ ಶಿವರಾಮ ಕಾರಂತ ಉದ್ಯಾನವನ ಉದ್ಘಾಟನಾ ಸಮಾರಂಭ ಇಂದು ನಡೆಯಿತು. ಶೃಂಗೇರಿ ತಾಲೂಕು ದಂಡಾಧಿಕಾರಿ ಅನೂಪ್ ಹಾಗೂ ಮೆಣಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪ ಗೌಡ ಕಟ್ಟಡ ಮತ್ತು ಉದ್ಯಾನವನವನ್ನು ಉದ್ಘಾಟಿಸಿದ್ದು, ಸದಸ್ಯ ತ್ರಿಮೂರ್ತಿ ಪ್ರಾಸ್ತಾವಿಕ ನುಡಿ ನುಡಿದರು. ಮೆಣಸೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಹಿಂದಿನ ಹಿರಿಯ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಧನ್ಯವಾದ ಸಲ್ಲಿಸಿದರು. ಗಂಗಾಧರಪ್ಪ ಸರ್ ಇವರು ಸಹ 2007ರಿಂದ ಮೆಣಸೆ ಗ್ರಾಮ ಪಂಚಾಯತಿಯಲ್ಲಿ ಪದವೀಧರ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಹಾಗೂ ಈ ಸಮಯದಲ್ಲಿ ಮುಖ್ಯಮಂತ್ರಿಯ ಸ್ವಾಭಿಮಾನಿ ಸಾರ್ವಜನಿಕ ಶಾಲೆ ಪ್ರಶಸ್ತಿಯನ್ನು ಹಾಗೂ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು, ಭಾರತ ಸೇವಾ ರತ್ನ ಪ್ರಶಸ್ತಿಯು ಹಾಗೂ ಗೌರವ ಡಾಕ್ಟರೇಟ್ ಪದವಿಯನ್ನು 2005ರ ಸಾಲಿನ ರಾಜ್ಯದ ಅತ್ಯುತ್ತಮ ಶಿಕ್ಷಣ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಸುಮಾರು 3 ವರ್ಷಗಳ ಕಾಲ ಮೆಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಇವರ ಅವಧಿಯಲ್ಲಿ ತುಂಬ ಉತ್ತಮ ರೀತಿಯ ಕಾರ್ಯಗಳನ್ನು ನಡೆಸಿಕೊಟ್ಟಿದ್ರು. ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ರು. ಕಾರ್ಯಕ್ರಮಗಳನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸಿಕೊಡ್ತಾ ಇದ್ರು. ಒಂದು ವಿಶೇಷ ಏನಂದರೆ, ಸಾಮಾನ್ಯವಾಗಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಲಿಕ್ಕೆ ಇರ್ತದೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಾಗಭೂಷಣ್ ಸರ್ ಬಂದ ನಂತರದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಡ್ಲಿಕ್ಕೆ ಒಂದು ರೂಪುರೇಷೆಯನ್ನ ನಮಗೆ ತೋರಿಸಿಕೊಟ್ಟಿದ್ರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ವಾಟರ್ ಸಪ್ಲೈಗೆ ಕರೆಂಟ್ ಇಲ್ಲ ಅಂತ ಹೇಳಿದ್ವಿ, ಫೋನ್ ಮಾಡಿದ ತಕ್ಷಣವಾಗಿ ಅಟೆಂಡ್ ಮಾಡಿ ಅವರಿಂದ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ಬಹಳ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯವನ್ನ ಮೆಣಸೆ ಭಾಗದಲ್ಲಿ ನಡೆಸ್ಕೊಡ್ತಿದ್ದಾರಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ಸಿಬ್ಬಂದಿಗಳ ಪರವಾಗಿ ಹಾಗೂ ಸರ್ವ ಸದಸ್ಯರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದೆ ಬನ್ನಿ. ಹೋಗಿ ಅಲ್ಲ. ಸ್ನಾನ ಆಗಿಲ್ವಾ?
ವೇದಿಕೆ ಮೇಲಿನ ಅಧ್ಯಕ್ಷರೇ ಮತ್ತು ಎಲ್ಲ ಸದಸ್ಯರೇ, ನೋಡಲ್ ಆಫೀಸರ್ ಇರತಕ್ಕಂಥ AK ಪಾಟೀಲ್ ಅವರೇ, ಹಾಗೂ ಈ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಾಜಿ ಸದಸ್ಯರು, ವಿವಿಧ ಇಲಾಖೆಗಳ ಎಲ್ಲ ಕ್ರಿಯಾಶೀಲ ಕಾರ್ಯಕರ್ತರು ಹಾಗೂ ಹಿಂದಿನ ತಾಲೂಕ್ ಪಂಚಾಯಿತಿಯ ಸದಸ್ಯರು, ರೈತ ಸಂಘದವರು, ಹಳೆ ಹಿಂದೆ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ PDOs ಅವರು, ಶಾಲಾ ಶಿಕ್ಷಕರು ಮತ್ತು SDMರು, ಇವತ್ತು ಪ್ರಾಸ್ತಾವಿಕ ನುಡಿ ಅಂದರೆ ವಿಶೇಷ ಏನಿಲ್ಲ. ಒಂದು ಬೋರ್ಡು ಒಂದು 5 ವರ್ಷದ ಅವಧಿಯಲ್ಲಿ ಅದು ಮುಗಿಸ್ಕೊಂಡು ಹೋಗುವಾಗ ಸಹಜವಾಗಿ ಪ್ರತಿ 5 ವರ್ಷಕ್ಕೆ ಚುನಾವಣೆಗಳು ಬರ್ತವೆ ಹೋಗ್ತವೆ. ಎಲ್ಲ ಬೋರ್ಡ್ನಲ್ಲೂ ಸಾಮಾನ್ಯವಾಗಿ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಅನ್ನು ಹೇಳ್ತಾರೆ. ನಮ್ದೇನಾಯ್ತು, ಈ ಸಲ ಬಿಲ್ಡಿಂಗ್ ರಿನೋವೇಷನ್ ಮಾಡಿದ್ದು, ಅದು ಕೂಡ ಒಂದು ಚಿಕ್ಕದಾಗಿ ಉದ್ಘಾಟನೆ ಮಾಡಬೇಕು ಅಂತ ಇತ್ತು. ಹಾಗೆ ಒಂದು ಪಾರ್ಕನ್ನು ಮಾಡಿದ್ದು, ಅದನ್ನು ಕೂಡ ಒಂದು ಉದ್ಘಾಟನೆ ಮಾಡಬೇಕು. ಆಮೇಲೆ ಈ ಸಂಭ್ರಮವನ್ನು ಈ ಹಿಂದೆ 2000 ನಂತರ ಯಾರ್ಯಾರು ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು ಅವರಿಂದ ಎಲ್ಲರನ್ನು ಕರೆದು ಮತ್ತು ಎಲ್ಲ ನಮ್ಮ ಒಂದು ಸಿಸ್ಟರ್ ಕನ್ಸರ್ನ್ ಇರ್ತಕ್ಕಂಥ ಇಲಾಖೆ, ಸುಮಾರು ಇಲಾಖೆಗಳು ಗ್ರಾಮ ಪಂಚಾಯತ್ ಅಂಡರ್ ಬರುತ್ತೆ. ಇವತ್ತು ಜನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರದಿಂದ ಹಿಡಿದು, ಈ ಸೊತ್ತಿಂದ ಹಿಡಿದು, ಸರ್ವೆಯಿಂದ ಹಿಡಿದು, ನಾಳೆ ಇಲ್ಲಿ ರಾಷ್ಟ್ರಪತಿಗಳು ಬಂದರೂ ಕೂಡ 24 ಗಂಟೆ ನಮ್ಮ PDOs ಕೆಲಸ ಮಾಡಬೇಕು. ಅಂದ್ರೆ ಆ ಥರದ್ದು ಒಂದು ಪ್ರೋಟೋಕಾಲು ನಮ್ಮ ಪಂಚಾಯತಿಲಿ. ಹಾಗಾಗಿ ಇವತ್ತು ನಮಗೆ ವಿಶೇಷವಾಗಿ ಇದನ್ನ ಯಾಕೆ ಮಾಡಬೇಕು ಅಂದರೆ, ನಮ್ಮ ಪಂಚಾಯತಿ ಅನುದಾನನ ಸದ್ಬಳಕೆ ಮಾಡಿಕೊಂಡು ಒಂದು ಬಿಲ್ಡಿಂಗ್ ರಿನೋವೇಷನ್ ಮಾಡಬೇಕು ಅಂತ ಇತ್ತು. ಅದಕ್ಕಿಂತ ಮುಂಚೆ ಹಿಂದಿನ ಅಧ್ಯಕ್ಷರಾದ ನವೀನ್ ಅವ್ರ ಕಾಲದಲ್ಲಿ ಹಿಂದೆ PDOs ಆಗಿರ್ತಕ್ಕಂಥ ಶ್ರೀ ನಾಗಭೂಷಣ್ ಅವರು 28 ಲಕ್ಷದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಹೊಸ ಬಿಲ್ಡಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು, ಸೊ ಏನಾಯ್ತು, ಅವಾಗ ಸ್ವಲ್ಪ ಅನುಮಾನ ಆಯ್ತು ನಮಗೆ ಜಾಗದ ದಾಖಲಾತಿ ಬಗ್ಗೆ. ಪಾಪ ನಾಗಭೂಷಣ್ ಅವರು ಅದು ತುಂಬ ಸಪೋರ್ಟ್ ಮಾಡಿದ್ರು. ಒಂದು 2-3 ತಿಂಗಳಲ್ಲಿ ದಾಖಲೆ ಎಲ್ಲ ತೆಗೆಸಿ ಒಂದು ಅಂದಾಜು ಸರ್ವೆ ಮಾಡಿದಾಗ ನಮ್ಮ ಜಾಗ 1962ರಲ್ಲಿ 61-62ರಲ್ಲಿ ಸ್ಯಾಂಕ್ಷನ್ ಆಗಿದ್ದು, 2 ಎಕರೆ ಸ್ಯಾಂಕ್ಷನ್ ಆಗಿದ್ದು. ನಾವೊಂದು ಅನ್ಅಫಿಷಿಯಲಿ ಸರ್ವೆ ಮಾಡಿದಾಗ ಕಾಲೇಜ್ ಗ್ರೌಂಡಿಂದ ಪ್ರಥಮ ದರ್ಜೆ ಕಾಲೇಜ್ ಬೋರ್ಡ್ ಏನಿದೆ ಮತ್ತೆ ಟವರ್ ತನಕ ಒಂದು 1/4 ಎಕರೆ ಜಾಗ, ನಮ್ಮ ಜಾಗ ಅವ್ರಿಗೆ ಹೋಗಿದೆ ಅಂತ ಗೊತ್ತಾಯ್ತು. ಆಮೇಲೆ ಮತ್ತೆ ಚುನಾವಣೆಗಳು ಬಂತು, ಶಾಸಕರು ಜನಸಂಪರ್ಕ ಸಭೆ ಮಾಡಿದ್ರು ಇದೇ ಗ್ರೌಂಡಲ್ಲಿ. ಅವಾಗ ನಾನು ಮೆಂಬರ್ ಆಗಿದ್ದೆ. ಅಲ್ಲಿ ಸರ್ ನಮ್ಗೆ ಈ ಥರ ಆಗಿದೆ, ಜಂಟಿ ಸರ್ವೆ ಮಾಡೋಣ ಅಥವಾ ಹದ್ದು ಬಸ್ಸಿಗೆ ಹಾಕೋಣ ಅಂದರೆ ಗೌರ್ಮೆಂಟ್ ಎಕ್ಸ್ಟೆನ್ಷನ್ 00 ಬರ್ತಾ ಇತ್ತು, ಯಾರು ಸರ್ವೇಗಳು ಕೂಡ ಬರ್ತಿರ್ಲಿಲ್ಲ. ಹಾಗಾಗಿ ಶಾಸಕರು ಹೇಳಿ ಒಂದು ವಾರದಲ್ಲಿ ಇಡೀ ಸರ್ವೆ ಟೀಮೇ ಬಂದಿತ್ತು. ಸೊ ಅದರಲ್ಲಿ ಪಕ್ಕ ಜಾಗ ಗುರ್ತಾಗೋಯ್ತು. ಅಂದರೆ ಹಿರಿಯರು ಹಿಂದೆ ಮಾಡಿದ ಆಸ್ತಿಯನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಇವತ್ತು ಇಡೀ ಪಂಚಾಯತಿ, ನಮ್ಮ ಮೆಣಸೆ ಪಂಚಾಯತಿಲಿ 10,000 ಎಕರೆ ಇದೆ ಟೋಟಲ್ ಲ್ಯಾಂಡು. ಅದರಲ್ಲಿ 4,000 ಎಕರೆ ಆಲ್ರೆಡಿ ಸೆಕ್ಷನ್ 4 ಆಗಿದೆ. 166 ಎಕರೆ ಕುಂತೂರಲ್ಲಿ ಮೀಸಲಾರಣೆ ಆಗಿ ಹೋಗಿದೆ. ಇನ್ನು 4,000 ಎಕರೆ ಮೀಸಲಾರಣೆ ಆಗಿ ಕಾಯ್ತಾ ಇದ್ದಾವೆ. ಅಂಥದ್ರಲ್ಲಿ ಮೆಣಸೆ ಅಂತ ಒಂದು ಹಾಟ್ ಪ್ಲೇಸ್ನಲ್ಲಿ ಹಿಂದೆ ಹಿರಿಯರು ಮಾಡಿರ್ತಕ್ಕಂಥ ಒಂದು 2 ಎಕರೆ ಆಸ್ತಿಯನ್ನು ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಕೂಡ ಹೌದು. ಪಕ್ಕದಲ್ಲಿ ಜೇನು ಸಾಕಣೆ ಕೇಂದ್ರದಲ್ಲಿ 3 ಎಕರೆ ಸ್ಯಾಂಕ್ಷನ್ ಇದೆ. ಡಿಗ್ರಿ ಕಾಲೇಜು 2011ರಲ್ಲಿ ಆಗಿರೋದು. 2011ರಲ್ಲಿ 2 ಎಕರೆ ಮೆಣಸೆ ಗ್ರಾಮದಲ್ಲಿದೆ, 2 ಎಕರೆ ಮಸಿ ಗ್ರಾಮದಲ್ಲಿದೆ. ಹಾಗಾಗಿ ನಮ್ಮದು 3/4 ಎಕರೆ ಜಾಗ ಹೋದ್ರೂ ಕೂಡ ಸಾಕಷ್ಟು ರೋಡ್ ಮಾರ್ಜಿನಲ್ಲಿ ಕೂಡ ನಮಗೆ ಹೆಚ್ಚು ಕಮ್ಮಿ 3 ಎಕರೆ ಅಷ್ಟು ಜಾಗ ಇದೆ. ಅದನ್ನು ಕೂಡ ಈಗ ಯಾಕಂದ್ರೆ ಈಗ ಯಾಕೆ ಈ ಮಾತಲ್ಲಿ ಹೇಳಿದೆ ಅಂದರೆ, ಅದರಲ್ಲಿ 10 ಗುಂಟೆ ಸೊಸೈಟಿ ಕೂಡ ಬಿಟ್ಟಿದ್ದಾರೆ 2 ಎಕರೆನಲ್ಲಿ. ಆ ಸ್ಕೆಚ್ ಇನ್ನೂ ಗೊತ್ತಿಲ್ಲ, ಸೊಸೈಟಿ ಅವ್ರು ತುಂಬ ಸಲ ಅರ್ಜಿ ಹಾಕಿದ್ದಾರೆ. ನಾವು ಬೋರ್ಡ್ ಇರ್ತದ ಅವ್ರಿಗೆ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಅದು ಪಕ್ಕ ಸರ್ವೆ ಆಗಿ ಆ ಡಾಕ್ಯುಮೆಂಟೇಶನ್ ಏನಿದೆ ಅದಾಗಲಿ. ಯಾಕಂದ್ರೆ ಅದು ಕೂಡ ಸೀತಾರಾಮ ಭಟ್ರ ಕಾಲದಲ್ಲಿ ಹಿಂದೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಅದು. ಹಾಗಾಗಿ ಅದು ಸುಖಾಂತದಲ್ಲೇ ಮುಗಿಲಿ ಅಂತ ನಮ್ಮದು. ಮುಂದೆ ಎಲ್ಲ ಸಂಸ್ಥೆಯವರು ಕೂತ್ಕೊಂಡು ಸರ್ವೆಯವರ ಇದರಲ್ಲಿ, ತಹಶೀಲ್ದಾರ್ ಇದರಲ್ಲಿ ಅದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾ, ಇವತ್ತು ನಾವೊಂದು ಬಿಲ್ಡಿಂಗನ್ನು ಮಾಡಬೇಕು ಅಂದಾಗ, ಆಮೇಲೆ ಈ ಸರ್ವೆ ದೆಸೆಯಲ್ಲಿ ಏನಾಯ್ತು, ನಮ್ದು ಹೆಚ್ಚು ಕಮ್ಮಿ 2.5-3 ವರ್ಷ ಅದರಲ್ಲೇ ನಮಗೆ ಓರಿಯೆಂಟೇಷನ್ ಸಿಗಲಿಲ್ಲ. ಹಾಗಾಗಿ ನಮ್ಮದು 28 ಲಕ್ಷ ಉದ್ಯೋಗ ಖಾತ್ರಿ ಬಿಲ್ಡಿಂಗ್ ಮಾಡಬೇಕು ಅನ್ನೋ ಕನಸು ಆಗಲಿಲ್ಲ. ಸೊ ಹಾಗಾಗಿ ಇರೋ ಬಿಲ್ಡಿಂಗ್ನ ರಿನೋವೇಷನ್ ಮಾಡಿದ್ದೀವಿ. ಹಾಗೆ ಇದು 1.5 ವರ್ಷ ಹಿಂದೆ ಇಲ್ಲೊಂದು ಸುಂದರವಾದ ಪಾರ್ಕ್ ಮಾಡಬೇಕು, ತುಂಬ ಜನ ವಯಸ್ಸಾದವರು ಮಕ್ಕಳು ಎಲ್ಲ ತುಂಬ ಸಂಜೆ ಬರ್ತಾರೆ, ಇಲ್ಲಿ ಗ್ರೌಂಡ್ ಬೇರೆ ಇರೋದ್ರಿಂದ ಮಾಡಬೇಕು ಅಂತ ಹೇಳಿ ಒಂದು ಮೀಟಿಂಗ್ ರೆಸಲ್ಯೂಷನ್ ಮಾಡಿದ್ರು. ನಮ್ಮ ಹತ್ರ ಇದ್ದಿದ್ದು ಬರೀ 18 ಅಕೇಶೆ ಮರ. ನಾವು ಆ್ಯಕ್ಚುಲಿ ಓಪನ್ ಆಗಿ ಹೇಳ್ಬೋದು, ಯಾರ್ಯಾರು ಕಳ್ಳರಿಗೆ ಕಟ್ಕೊಂಡೋಗಿ ಅಂತ ಹೇಳಿದ್ರು ಮೆಲ್ಲ ಖಾಲಿ ಆಗ್ತಿತ್ತು. ನಾವು ಡಾಕ್ಯುಮೆಂಟೇಶನ್ಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಅದು ACF ಇಂದ ತನಕ ಹೋಯ್ತು, ಅಲ್ಲೋಯ್ತು. ಕೊನೆಗೂ ಅನ್ಅಫಿಷಿಯಲ್ ಆಗಿ
ಕೊನೆಗೆ ಅದನ್ನ ನಾವು ಅವ್ರಿಗೆ ಹೇಳ್ದು ಚಳಿಗಾಲ ಬಂದ್ರೆ ಇಲ್ಲಿ ಗಿಡ ನೆಡಕ್ಕಾಗಲ್ಲ, ಬೇಗ ಕಟಾವ್ ಕೊಡಿ ಅಂತ ಹೇಳಿದ್ರು. ಕೊನೆಗೆ ಅವ್ರು ಕಟಾವ್ ಪರ್ಮಿಷನ್ ಕೊಟ್ಟಿರೋದು ಅಕ್ಟೋಬರಿಗೆ. ಸೊ ನಾವು ಗಿಡ ನೆಟ್ಟಿರೋದು ನವೆಂಬರ್ ಅಲ್ಲಿ. ಮಲೆನಾಡಲ್ಲಿ ಯಾರು ಕೂಡ ಚಳಿಗಾಲದಲ್ಲಿ ಗಿಡ ನೆಡಲ್ಲ. ಬಟ್ ಇವತ್ತು ವಾಟರ್ ಮೆನ್ಸು ನಮ್ಮ ಲಿಂಗಪ್ಪ ಅವರು ಮತ್ತೆ ರಾಘವ್ ವಿಶೇಷ ಪರಿಶ್ರಮ ಹಾಕಿ ಹಗಲು ರಾತ್ರಿ ನೀರು ಬಿಟ್ಟು ಅದನ್ನ ಇವತ್ತು ಚಿಗುರು ಹಂತಕ್ಕೆ ಮಾಡಿದ್ದಾರೆ. ಇದು ಕಾಂಕ್ರೀಟ್ ವರ್ಕ್ ಆದ್ರೆ ಅದನ್ನ ಮಾಡ್ಕೋಬಹುದು, ಆದ್ರೆ ಒಂದು ಗಿಡನ ಬೆಳೆಸೋದಿದೆಯಲ್ಲ ತುಂಬಾ ಕಷ್ಟ. ಒಂದ್ ವರ್ಷ ಅದು ಬದುಕ್ತು ಅಂದ್ರೆ ಅದು ಅದ್ರ ಪಾಡಿಗೆ ಆ ಬೇಲಿಗಳೆಲ್ಲ ತೆಗಿತೀವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.